ಎಚ್ಎಂಟಿ ವಿಚಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಎಚ್ಡಿಕೆ ಮಧ್ಯೆ ಜಟಾಪಟಿ ಶುರುವಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಕ್ಕೆ ಕುಮಾರಸ್ವಾಮಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಚ್ಎಂಟಿ ವಿಚಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಎಚ್ಡಿಕೆ ಮಧ್ಯೆ ಜಟಾಪಟಿ ಶುರುವಾಗಿದೆ. ಸಚಿವ ಈಶ್ವರ್ ಖಂಡ್ರೆ ಆದೇಶಕ್ಕೆ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 281 ಎಕರೆ ಜಾಗ ಅರಣ್ಯ ಇಲಾಖೆ ವಶಕ್ಕೆ ಪಡೆಯುವ ಬಗ್ಗೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. 500 ಎಕರೆಯ ಪೈಕಿ ಅನಧಿಕೃತವಾಗಿರುವ 281 ಎಕರೆ ಜಾಗ. ಈಶ್ವರ್ ಖಂಡ್ರೆ ಆದೇಶಕ್ಕೆ ಸಿಡಿದೆದ್ದಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ. ಎಚ್ಎಂಟಿ ಕಂಪನಿಯನ್ನ ಮುಚ್ಚಲು ಹೊರಟಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕುಮಾರಸ್ವಾಮಿ. ಕನ್ನಡಿಗರಿಗೆ ಕನ್ನಡದ ಕಂಪನಿ ಬಗ್ಗೆ ಅಭಿಮಾನ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಜಾರ್ಖಂಡ್ನಲ್ಲೂ ಕೂಡ ಎಚ್ಎಂಟಿ ವಾಚ್ ಬಳಕೆ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ. ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನು ಎಚ್ಎಂಟಿಗೆ. 279 ಕೋಟಿ ವರ್ಷದ ಆದಾಯ ಇಲ್ಲಿ. ಅವತ್ತಿನ 1970 279 ಕೋಟಿ ಅಂದರೆ ಇವತ್ತು 25,000 ಕೋಟಿ ವರ್ಷಕ್ಕೆ ಆದಾಯ. ಆ ರೀತಿ ಬೆಳೆದಂಥ ಸಂಸ್ಥೆ ಇದು. ನನಗೆ ಮೊನ್ನೆ ಇದರಿಂದ ನಮ್ಮ ಒಬ್ಬರು MP ಅವರು ಇದರಿಂದ ಬಂದರು, ನಮ್ಮ ಜಾರ್ಖಂಡ್. ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ. ಒಬ್ಬರು MP ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ. ಸುಮಾರು ಒಂದು 8,000 ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಜಾರ್ಖಂಡ್ನ MP ಅವರು. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ ಎಚ್ಎಂಟಿಯಿಂದ ತಗೊಂಡೋಗಿರೋದು. ಇದು ಖಂಡವಾಲ ಲೋಕಸಭೆ MP ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ, ನೀವು ಬರಬೇಕು ನಮ್ಮ ಊರಿಗೆ, ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ, ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ದರು. ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಎಂಟ್ರೆನ್ಸಲ್ಲಿ 90% ಎಂಟೈರ್ ಮಾರ್ಕೆಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ. ಕಣ್ಣಲ್ಲಿ ಇರಬಾರಲ್ವ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ? ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ. ಕಳೆದ 1 ತಿಂಗಳ ಹಿಂದೆ ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವರಿಲ್ಲಿ ಬರಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.